ಶಿವರಾಜ್ ಕುಮಾರ್ ಇಲ್ಲಿ ಶಿವನ ಅವತಾರ ತಾಳಿದ್ದಾರೆ. ಉಪೇಂದ್ರ ಯಮನಾಗಿ ಅಬ್ಬರಿಸ್ತಾ ಇದ್ದಾರೆ. ರಾಜ್ ಬಿ ಶೆಟ್ಟಿ ಮಾರ್ಕಂಡೇಯನಾಗಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಉಪೇಂದ್ರ ಅಂದ್ರೆ ಯಮರಾಜ, ರಾಜ್ ಬಿ ಶೆಟ್ಟಿ ಅಂದ್ರೆ ಮಾರ್ಕಂಡೇಯನಿಗೆ 45 ದಿನಗಳ ಸಮಯ ಕೊಟ್ಟಿದ್ದಾರೆ. ಮಾರ್ಕಂಡೇಯನನ್ನ ಕಾಪಾಡೋಕೆ ಶಿವ ಅಂದ್ರೆ ಶಿವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉಪೇಂದ್ರ ಕೋಣದ ಆಕಾರದಲ್ಲಿರುವ ಬೈಕ್ ಏರಿ ಮಾಡರ್ನ್ ಯಮನಾಗಿದ್ದಾರೆ. ಶಿವಣ್ಣ ಸ್ಟೈಲಿಶ್ ಅವತಾರದಲ್ಲಿ ಮಾಡರ್ನ್ ಮಹಾದೇವರಾಗಿದ್ದಾರೆ. ಯಮನಿಂದ ತನ್ನ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳಲು ಮಾರ್ಕಂಡೇಯ ಶಿವನ ಮೊರೆ ಹೋಗಿದ್ದಾನೆ. ರಾಜ್ ಶೆಟ್ಟಿಯನ್ನ ಉಪೇಂದ್ರ ಅವರ ಕೈಯಿಂದ ಶಿವಣ್ಣ ಹೇಗೆ ಬಚಾವ್ ಮಾಡಿಕೊಳ್ತಾರೆ ಅನ್ನೋದೇ ರೋಚಕ ಕಥೆ. ರಾಜ್ ಶೆಟ್ಟಿ ಕೈಯಲ್ಲಿ ಕೇವಲ 45 ದಿನಗಳು ಉಳಿದುಕೊಂಡಿವೆ. ಈ 45 ದಿನಗಳಲ್ಲಿ ಏನೇನಾಗತ್ತೆ? ಮಾರ್ಕಂಡೇಯ ಯಮರಾಜನಿಂದ ತನ್ನನ್ನು ಹೇಗೆ ರಕ್ಷಣೆ ಮಾಡಿಕೊಳ್ತಾರೆ? ಶಿವ ಮತ್ತು ಯಮ ಹೇಗೆ ಎದುರಾಗ್ತಾರೆ? ಕೊನೆಗೆ ರಾಜ್ ಶೆಟ್ಟಿ ಪಾತ್ರ ಉಳಿಯುತ್ತಾ? ಯಮರಾಜ ಶಿವನನ್ನ ಕುರಿತು ಎದುರು ಹಾಕಿಕೊಳ್ಳಲು ಸಾಧ್ಯವೇ? ಈ ಎಲ್ಲ ಪ್ರಶ್ನೆಗಳಿಗೆ 45 ಸಿನಿಮಾದಲ್ಲಿ ಉತ್ತರ ಸಿಗಬಹುದು. ಅಂದಹಾಗೆ ಇದು ನಾವು ಮತ್ತು ಪ್ರೇಕ್ಷಕರು 45 ಚಿತ್ರದ ಟೀಸರ್ ನೋಡಿದ ಮೇಲೆ ಕಟ್ಟಿಕೊಂಡಿರುವ ಕಲ್ಪನೆಯಷ್ಟೇ. ಈ ಸಿನಿಮಾದ ಕಥೆ ಹೀಗೆ ಇರಬಹುದು ಎನ್ನುವ ಊಹೆ ನಮ್ಮದು. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ತಿಳಿಬೇಕು ಅಂದ್ರೆ ಚಿತ್ರ ಬಿಡುಗಡೆಯಾಗುವವರೆಗೂ ಕಾಯಲೇಬೇಕು. ಮಾರ್ಕಂಡೇಯನ ಪುರಾಣ ಕಥೆ ಹೀಗಿದೆ. ಮೃಕಂಡ ಮಹರ್ಷಿಗಳು ಓರ್ವ ಮಹಾನ್ ತಪಸ್ವಿಯಾಗಿದ್ರು. ಮರುದ್ವತಿಯು ಅವರ ಧರ್ಮ ಪತ್ನಿಯಾಗಿದ್ಲು. ಇವರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ಮಗುವನ್ನ ಪಡೆಯಲು ಮೃಕಂಡು ಮುನಿಗಳು ಪರಮೇಶ್ವರನನ್ನ ಕುರಿತು ಘೋರವಾದ ತಪಸ್ಸು ಮಾಡಿದ್ರು. ಇವರ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷನಾಗಿ, ಮೃಕಂಡು, ನಿನ್ನ ಭಕ್ತಿಗೆ ನಾನು ಒಲಿದಿದ್ದೇನೆ, ಹೇಳು, ನಿನಗೆ ಮಂದ ಬುದ್ಧಿಯ 100 ವರ್ಷ ಬದುಕುವ ಮಗ ಬೇಕೋ ಅಥವಾ 16 ವರ್ಷ ಬಾಳುವ ಅಲ್ಪಾಯುಷಿಯಾದ ಸುಜ್ಞಾನಿ ಮಗ ಬೇಕೋ ಅಂತ ಕೇಳಿದನು. ಶಿವನಿಗೆ ಉತ್ತರಿಸಿದ ಮೃಕಂಡುವು, ದೇವ, ಮೂರ್ಖನಾಗಿ ಬದುಕುವ ಸಂತಾನ ಬೇಡ, ಅಲ್ಪಾಯುವಾದ್ರೂ ಸುಜ್ಞಾನಿಯಾಗಿ ಬಾಳುವ ಮಗನನ್ನೇ ನನಗೆ ಅನುಗ್ರಹಿಸು ಅಂತ ಬೇಡಿಕೊಂಡ್ರು. ಮುಂದೆ ಶಿವನ ವರವಾಗಿ ಅಲ್ಪಾಯುಷಿ ಬುದ್ಧಿವಂತ ಮಗನಾಗಿ ಮಾರ್ಕಂಡೇಯ ಜನಿಸುತ್ತಾನೆ. ಈತ ಗುರುಕುಲದಲ್ಲಿ ಶಿಕ್ಷಣವನ್ನ ಮುಂದುವರಿಸ್ತಾನೆ. ಮಾರ್ಕಂಡೇಯನಿಗೆ 16 ವರ್ಷ ಆಯಸ್ಸು ಎಂದು ತಿಳಿದ ಗುರುಕುಲದ ಗುರುಗಳು ಮಾರ್ಕಂಡೇಯನಿಗೆ ಶಿವನ ತಪಸ್ಸು ಮಾಡಲು ಸೂಚಿಸುತ್ತಾರೆ. ಆಗ ಮಾರ್ಕಂಡೇಯ ಶಿವಲಿಂಗವನ್ನ ಇಟ್ಕೊಂಡು ಶಿವನನ್ನೇ ಧ್ಯಾನ ಮಾಡುತ್ತಾ ಕೆಲವು ಕಾಲ ಕಳೆಯುತ್ತಾನೆ. ಅವನಿಗೆ 16 ವರ್ಷ ತುಂಬುತ್ತಿದ್ದಂತೆ ಒಂದು ದಿನ ಜೀವ ಕೊಂಡೊಯ್ಯಲು ಯಮರಾಜ ಬರ್ತಾನೆ. ಯಮನೊಂದಿಗೆ ಹೋಗಲು ಒಪ್ಪದ ಮಾರ್ಕಂಡೇಯ ಶಿವಲಿಂಗವನ್ನೇ ಅಪ್ಪಿ ಹಿಡಿಯುತ್ತಾನೆ. ಅಷ್ಟರಲ್ಲಿ ಪ್ರತ್ಯಕ್ಷನಾದ ಶಿವನು ಯಮರಾಜನಿಗೆ, ನಾನು ಹೇಳಿದ ಹೊರತು ಈತನ ಪ್ರಾಣವನ್ನ ಕೊಂಡೊಯ್ಯಕೂಡದು, ಇವನು ನನ್ನ ಪರಮ ಭಕ್ತ ಅಂತ ಆಜ್ಞಾಪಿಸುತ್ತಾನೆ. ಲಯಕಾರಕನಾದ ಶಿವನ ಅಪ್ಪಣೆ ಇಲ್ಲದೆ ಯಮನ ಕೆಲಸ ಸಾಧ್ಯವೇ? ಯಮ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂದಿರುಗುತ್ತಾನೆ. ಶಿವನ ಅತ್ಯಂತ ಪರಮ ಭಕ್ತನಾದ ಮಾರ್ಕಂಡೇಯ ಚಿರಂಜೀವಿ ಆಗುತ್ತಾನೆ. ಇದೇ ಕಥೆಯನ್ನೇ ಆಧುನಿಕ ಶೈಲಿಯಲ್ಲಿ 45 ಸಿನಿಮಾದಲ್ಲಿ ಹೇಳಲು ಅರ್ಜುನ್ ಜನ್ಯ ಪ್ರಯತ್ನಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡುತ್ತಾ ಇದೆ. ಶಿವನಾಗಿ ಶಿವರಾಜ್ ಕುಮಾರ್, ಯಮನಾಗಿ ಉಪೇಂದ್ರ, ಮಾರ್ಕಂಡೇಯನಾಗಿ ರಾಜ್ ಬಿ ಶೆಟ್ಟಿ ಅಭಿನಯಿಸಿರುವ ಸಾಧ್ಯತೆ ಇದೆ. ಆದರೆ ಇದು ನಮ್ಮ ಊಹೆ ಅಷ್ಟೇ. ಸಿನಿಮಾದಲ್ಲಿ ಬೇರೆ ಕಥೆ ಇದ್ರೂ ಅಚ್ಚರಿ ಇಲ್ಲ. 45 ಸಿನಿಮಾ ಅನೌನ್ಸ್ ಆದಾಗಿನಿಂದ ಹಲವು ಕಾರಣಗಳಿಂದ ಈ ಸಿನಿಮಾ ಸದ್ದು ಮಾಡ್ತಾನೆ ಇದೆ. ಚಿತ್ರದ VFX ಕೆಲಸವನ್ನ ಹಾಲಿವುಡ್ ತಂತ್ರಜ್ಞರು ಮಾಡಿರುವುದು ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿತು. ಇದೀಗ ಬಿಡುಗಡೆಯಾಗಿರುವ ಟೀಸರ್ ನೋಡಿದ್ರೆ ಚಿತ್ರತಂಡ ಗುಣಮಟ್ಟದ ವಿಚಾರದಲ್ಲಿ ಎಲ್ಲಿಯೂ ಕಾಂಪ್ರಮೈಸ್ ಅಂತೂ ಆಗಿಲ್ಲ ಅನ್ನೋ ನಂಬಿಕೆ ಮೂಡುತ್ತೆ. ಚಿತ್ರದ ಟೈಟಲ್, ಸ್ಟಾರ್ ಕಾಸ್ಟ್ ನಿಂದ ಹಿಡಿದು ಅದ್ದೂರಿ ಮೇಕಿಂಗ್ ವರೆಗೂ ಹೊಸತನ ಮೆರೆದಿದ್ದ ಈ ಸಿನಿಮಾದ ಟೀಸರ್ ಕನ್ನಡ ಮಾತ್ರವಲ್ಲದೆ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಈ ಸಿನಿಮಾದ ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದ್ದು ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ತಾ ಇದೆ. 45 ಸಿನಿಮಾದ ಟೀಸರ್ನಲ್ಲಿ ಟೀಕಿಸುವಂತಹ ಒಂದೇ ಒಂದು ಅಂಶವೂ ಇಲ್ಲ. ಇದೊಂದು ಎಪಿಕ್ ಸಿನಿಮಾ ಆಗಲಿದ್ದು ಮೇಕಿಂಗ್ ಮತ್ತು ಕಥೆ ಹೇಳುವ ವಿಧಾನದಲ್ಲಿ ಉತ್ತಮ ವಿಮರ್ಶೆಯನ್ನ ಪಡೆದುಕೊಳ್ಳುವ ಭರವಸೆ ಇದೆ. ಅರ್ಜುನ್ ಜನ್ಯ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವ 45 ಸಿನಿಮಾವು ಇದೇ ಆಗಸ್ಟ್ 15ರಂದು ತೆರೆಗೆ ಬರಲಿದೆ. ಅದಕ್ಕೂ ಮುನ್ನವೇ ಟೀಸರ್ ಮೂಲಕ ಚಿತ್ರತಂಡ ಎಲ್ಲರ ಗಮನ ಸೆಳೆದಿದೆ. 45 ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹೀರೋ ಆಗಿ ಕಾಣಿಸಿಕೊಂಡಿದ್ದು, ಕ್ಯಾನ್ಸರ್ನಿಂದ ಬಳಲುತ್ತಿದ್ರೂ ಕೂಡ ಈ ಚಿತ್ರದ ಶೂಟಿಂಗ್ನಲ್ಲಿ ಶಿವ
ರೇವಣ್ಣ ಭಾಗಿಯಾಗಿದ್ರು. ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ 45 ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನದ ಚಿತ್ರವಾಗಿದೆ. ರಮೇಶ್ ರೆಡ್ಡಿ ಅವರು ತಮ್ಮ ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ನಿರ್ಮಿಸ್ತಾ ಇರುವ ಕನ್ನಡದ ಬಹುನಿರೀಕ್ಷಿತ ಮಲ್ಟಿ ಸ್ಟಾರರ್ನ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಲಿ ಅನ್ನೋದೇ ನಮ್ಮ ಹಾರೈಕೆ. ಪಿ. ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್.